4:45ಗೆ KSRL ಟ್ರೈನ್ ಇದೆ. ಆದರೆ 4:19 ಆದರೂ ನಾನು ಇನ್ನೂ ಸೌತರ್ನ್ ಸರ್ಕಲ್ ಮೆಟ್ರೋದಲ್ಲೇ ಇದ್ದೀನಿ. ಸೊ ಮೆಟ್ರೋ ಹೊತ್ಕೊಂಡು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ KSRಗೆ ಹೋಗಿ ಅಲ್ಲಿಂದ ನಾನು 4:45ಗೆ ಟ್ರೈನ್ ಕ್ಯಾಚ್ ಮಾಡಬೇಕು. ಎಕ್ಸಾಕ್ಟ್ಲಿ 4:45ಗೆ ಟ್ರೈನು ಲೆಫ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಈ KSR ರೀಚ್ ಆದೆ. ಅಲ್ಲಿ ಎಲ್ಲರೂ ಅವ್ರವ್ರ ಊರುಗಳಿಗೆ ಹೋಗೋದಕ್ಕೆ ನುಗ್ತಾ ಇದ್ದಾರೆ. ಯಾಕಂದರೆ ಫ್ರೈಡೇ ಬೇರೆ, ತುಂಬ ಜನ ಅವ್ರ ಊರುಗಳ ಕಡೆ ಹೋಗ್ತಿರ್ತಾರೆ. ಎಸ್ಪೆಷಲಿ ಬೆಂಗಳೂರಿಂದ ಮೈಸೂರಿಗೆ ತುಂಬ ಜನ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಓಡ್ತಾ ಇದ್ದಾರೆ. ಇವರೆಲ್ಲ 4:45 ಟ್ರೈನ್ಗೆ ಕ್ಯಾಚ್ ಮಾಡೋದಕ್ಕೆ ಓಡ್ತಾ ಇದ್ದಾರೆ. ಸೊ ನಾನು ಓಡಬೇಕಾಗಿತ್ತು, ಯಾಕಂದರೆ 4:39 ಆಲ್ರೆಡಿ. ಸೊ ಇನ್ನು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗಬೇಕು. ಪ್ಲಾಟ್ಫಾರ್ಮ್ 7 ನಂಬರ್ 7ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಇವತ್ತು. ಯೂಶಲಿ 8 ಅಥವಾ 10 ಇರ್ತಿತ್ತು. ಸೊ ಇವತ್ತು 7ಗೆ ಹಾಕ್ಬಿಟ್ಟಿದ್ದಾನೆ. ಸೊ ಸ್ವಲ್ಪ ನಿದ್ದೆ ಮಾಡಿದೆ. ಅದಾದಮೇಲೆ ಪಾಂಡವಪುರದ ಹತ್ರ ಇದ್ದೆ. ಒಳ್ಳೆ ನಿದ್ದೆ ಅಲ್ಲಿ ತನಕ, ಮಂಡ್ಯ ಪಾಂಡವಪುರದ ಹತ್ರ. ಸೊ ಆರಾಮಾಗಿ ಟ್ರೈನಲ್ಲಿ ಒಂದು ಒಳ್ಳೆ ಜರ್ನಿ ಮಾಡಿಕೊಂಡು ಆರಾಮಾಗಿ ಹೋದ್ವಿ. ಯಾಕಂದರೆ ಸ್ವಲ್ಪ ಸೀಟು ಸಿಕ್ತು ನನಗೆ ಹೋದ ತಕ್ಷಣ. ಸೊ ಆಮೇಲೆ ಒಂದಷ್ಟು ಶೂಟ್ಗಳು ಮಾಡಿದೆ, ಹೊರಗಡೆ ಲೊಕೇಶನ್ಸ್ಗಳು ನೋಡ್ತಾ ಇದ್ದೆ. ಸ್ವಲ್ಪ ಹನಿ ಆಗ್ತಾ ಇತ್ತು. ಮೈಸೂರಿಗೆ ಆಲ್ರೆಡಿ ಮಳೆ ಬಿದ್ದಿತ್ತು. ಸೊ ಮೈಸೂರು ಕರೆಕ್ಟ್ ಎಕ್ಸಾಕ್ಟಿಗೆ 7:30ಗೆ ರೀಚ್ ಆದೆ. ಮೈಸೂರು ಮಳೆ ಬಿದ್ದಿತ್ತು, ತಂಪಾಗಿತ್ತು ಮೈಸೂರು. ಸೊ ನಾನು ಇಲ್ಲಿಂದ ಮತ್ತೆ ನಾನು ಆಟೋದಲ್ಲಿ ಹೋಗಿ, ಆಟೋಯಿಂದ ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಾನು ಇನ್ನೊಂದು ಬಸ್ನ ಕ್ಯಾಚ್ ಮಾಡಬೇಕು. ರೈಲ್ವೆ ಸ್ಟೇಷನಿಂದ ಆಚೆ ಬಂದ ತಕ್ಷಣ ಆಟೋಗಳು ಬರ್ತಾ ಇರುತ್ತೆ. ಆಟೋ ಹೊತ್ಕೊಂಡು ಸಬ್ಬರ್ಗೆ ಹೋದ್ವಿ. ಸಬ್ಬರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ, ಯಾಕೆಂದರೆ ಬಸ್ ಬಂದಿರಲಿಲ್ಲ ಅನ್ಸುತ್ತೆ. ತುಂಬ ಜನ ಹೋಗ್ತಾ ಇದ್ರು, ಬಸ್ಸಿಗೆ ನುಗ್ತಾ ಇದ್ರು. ಹಂಗೆ ಆಮೇಲೆ ಬಸ್ ಹತ್ಕೊಂಡು ಎಕ್ಸಾಕ್ಟಾಗಿ ನಮ್ಮೂರಿಗೆ ಆನ್ ಟೈಮ್ ರೀಚ್ ಆದೆ. ನಮ್ಮ ಅಪ್ಪ ಬಂದಿದ್ರು ನಾನು ಕರ್ಕೊಂಡು ಹೋಗೋದಕ್ಕೆ. ಸೊ ಅಪ್ಪನ ಜೊತೆ ಬೈಕ್ ಹೊತ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆದ ತಕ್ಷಣ ಬಸಪ್ಪನ ದರ್ಶನ ಆಯಿತು. ಸೊ ಊರಲ್ಲಿ ಬಸಪ್ಪನ ಕರೆಸಿದ್ರು. ಸೊ ಪೂಜೆ ನಡೀತಾ ಇತ್ತು. ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕೆ ಬಸಪ್ಪನ ದರ್ಶನ ಆಯಿತು, ಮಂಗಳಾರತಿ ಸಿಕ್ತು. ಸೊ ಇದೆಲ್ಲ ಇವತ್ತಿನ ದಿನ ಆ ಟ್ರೈನ ಕರೆಕ್ಟಾಗಿ ಕ್ಯಾಚ್ ಮಾಡೋದಕ್ಕೆ ನನಗೆ ಇಷ್ಟೆಲ್ಲ ಸಾಧ್ಯ ಆಗಿತ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್.